ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಶಿ ಅಂಬಿರಬೇಲ್ ನ್ಯೂಸಿಂದ. ಬನ್ನಿ ಸ್ನೇಹಿತರೆ, ಇವತ್ತು ಮದ್ದೂರಲ್ಲಿ ಮದ್ದೂರಮ್ಮನ ಜಾತ್ರೆ ನಡೀತಾ ಇದೆ. ಬನ್ನಿ ಮದ್ದೂರಿಗೆ ಹೋಗೋಣ, ಜಾತ್ರೆ ನೋಡೋಣ. ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ಶ್ರೀ ಮದ್ದೂರಮ್ಮ ದೇವಿಯ ಕೃಪಾಶೀರ್ವಾದ ಸದಾ ಹೀಗೇ ಇರಲಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಾವು ಅಂಬೇನಗರ ರೆಬೆಲ್ ನ್ಯೂಸಿಂದ ಶಶಿ ಅಂತ. ಸರ್, ಇದು ಮದ್ದೂರಮ್ಮನ ಮೂಲ ಸ್ಥಾನವಾಗಿರೋದ್ರಿಂದ ಇಲ್ಲಿ ಪ್ರತಿ ವರ್ಷ ಕೂಡ ಮದ್ದೂರಮ್ಮ ಜಾತ್ರೆ ತುಂಬ ಅಮೋಘವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಈ ವರ್ಷ ಜಾತ್ರೆ ಯಾವ ರೀತಿ ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ವರ್ಷ ಇಲ್ಲ, ಮಾಮೂಲಿನಂತೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತಾನೆ ಇರುತ್ತೆ. ಆದರೆ ಏನು ಅಂದರೆ ಮದ್ದೂರಮ್ಮನ ಒಂದು ಸ್ಪೆಷಲ್ ಏನು ಅಂದರೆ, ಮದ್ದೂರಮ್ಮನ ಜಾತ್ರೆ ಏನು ಅಂದರೆ, ಇದು ಒಂದು 20 ದಿವಸ ಕಾಲ ಜಾತ್ರೆ ನಡೆಯುತ್ತೆ. ಫಸ್ಟು ದನಗಳ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ. ನಂತರ ದನಗಳ ಜಾತ್ರೆ ಮುಗೀತಿದ್ದ ಏನೇನು ಎಂಡು ಅಂತಿದ್ದಂಗೆ ನೆಕ್ಸ್ಟು ನಮಗೆ ಕೊಂಡದ ಕೊಂಟು. ಫಸ್ಟು ನಮ್ಮಲ್ಲಿ ಏನು ಮಾಡ್ತಾರೆ, ಸೋಮವಾರ ಇನ್ನು ಹಬ್ಬ 8 ದಿವಸ 10 ದಿವಸ ಇದೆ ಅನ್ನೋ ಕೊಂಡದ ಕೊಂಟಿರುತ್ತೆ. ಕೊಂಡದ ಕೊಂಟು ಅದಕ್ಕೂ ಮೊದಲು ನಾವು ದೇವರು ಹೊರಗಡೆ ಊರಿಗೆ ಹೋಗಿರ್ತದೆ. 1 ತಿಂಗಳು ಮದ್ದೂರಮ್ಮ ಊರಿಂದ ಹೊರಗಡೆ ಹೋಗಿರ್ತಾರೆ. ಹೊರಗಡೆಯಿಂದ ಬಂದ ಮೇಲೆ ಮದ್ದೂರು ಒಳಗೆ ಎಂಟ್ರ್ ಆದ ತಕ್ಷಣ ಅವತ್ತು ನಾವು ಮದ್ದೂರಿಗೆ ಮೊದಲು ಎಂಟ್ರ್ ಆದಾಗ ಪ್ರಮುಖ ಬೀದಿಗಳು, ಸೋಮೇಗೌಡರ ಬೀದಿ, ದೊಡ್ಡಿ ಬೀದಿ ಮತ್ತು ಮೇಗಳ ದೊಡ್ಡಿ ಬೀದಿ ಮತ್ತು ಮೂಲ ದೇವಸ್ಥಾನ ಮಟ್ಟಮನೆ ದೇವಸ್ಥಾನ ಬೀದಿಯಿಂದ ಅಲ್ಲಿಂದ ಹೊರಟು ಇವನ್ನೆಲ್ಲ ಮುಗಿಸ್ಕೊಂಡು ಅವತ್ತು ಏನು ಮಾಡ್ತೀವಿ, ದೇವರು ಮೆರವಣಿಗೆ ಮೂಲಕ ಹೋಗಿ ಅದನ್ನು ದೇವ್ರನ್ನ ಬರಮಾಡಿಕೊಂಡು ಅವತ್ತು ನಾವು ಆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ಹಬ್ಬದ ಕಾರ್ಯಕ್ರಮನ ಆ ಕಾರ್ಯಕ್ರಮ ಹಬ್ಬ ಸ್ಟಾರ್ಟ್ ಆದದ್ದು ಅವತ್ತು ಸ್ಟಾರ್ಟ್ ಆದರೆ ನೆಕ್ಸ್ಟ್ 1 ವಾರಗಳ ಕಾಲ ಹಬ್ಬ ನಡೆಯುತ್ತೆ. ಅದಾದ 2 ದಿವಸಕ್ಕೆ ಕೊಂಡದ ಕೊಂಟಾಗುತ್ತೆ. ಕೊಂಡದ ಕೊಂಟಾದ ನಂತರ ಅದಾದಮೇಲೆ ಅದು 3ನೇ ದಿವಸಕ್ಕೆ ನಾವು ಮದ್ದೂರಮ್ಮನ ಒಂದು ಇದನ್ನೇನು ಮಾಡ್ತೀವಿ, ಕೊಂಡಾಬಂಡಿ ಅಂತ ಕಟ್ತೀವಿ. ಕೊಂಡಾಬಂಡಿ ಕಟ್ಟಿ ಅದನ್ನು ತಗೊಬಂದು ಮದ್ದೂರಮ್ಮನ ಮಠ ಮನೆಯಲ್ಲಿ ಪೂಜೆ ಮಾಡಿ, ತದನಂತರ ಅದನ್ನು ಈ ಮಾಮೂಲಿ ಪ್ರಮುಖ ಬೀದಿಗಳೆಲ್ಲ ಮೆರವಣಿಗೆ ಮಾಡಿ, ಹಳೆಯ ಊರೇನಿತ್ತು ಅಲ್ಲೆಲ್ಲ ಮೆರವಣಿಗೆ ಮಾಡಿ, ತದನಂತರ ಅದನ್ನು ತಿರ್ಗಾ ಕೊಂಡಾಬಂಡಿನ ಅದೇ ದೇವಸ್ಥಾನದಲ್ಲಿ ಬಿಟ್ಟು ಮದ್ದೂರಮ್ಮನ ಮೊದಲನೇ ವಾರ ಬಂದು ಏನು ಮೆರವಣಿಗೆ ಮಾಡಿಸಿ ಕರ್ಕೊಂಡೋಗಿ ಇರಿಸಿರ್ತೀವಿ ಮಠದ ಮನೆಯಲ್ಲಿ. ಮತ್ತೆ ಕೊಂಡದ ಇದನ್ನು ಕೊಂಟು ಮತ್ತು ಕೊಂಡಾಬಂಡಿ ಎಲ್ಲ ಅಲ್ಲೇ ಹೋಗಿ ಮುಕ್ತಾಯ ಆಗ್ತವೆ. ಮುಕ್ತಾಯ ಆದ ನಂತರ ಅದಾದ ಮಂಗಳವಾರ ಮತ್ತು ಬುಧವಾರ ಏನಿರುತ್ತೆ ನೆಕ್ಸ್ಟ್ ವಾರಗಳಲ್ಲಿ, ಅವತ್ತು ನಮಗೆ ಹಬ್ಬ ಪ್ರಮುಖವಾಗಿ ಮಂಗಳವಾರ ಹಬ್ಬ ಇರುತ್ತೆ. ಮದ್ದೂರಮ್ಮನ ಹಬ್ಬ ಪ್ರಮುಖವಾಗಿ ಮಂಗಳವಾರನೇ ಮಾಡ್ತಾರೆ. ಅವತ್ತು ಶುಚಿರ್ಭೂತರಾಗಿ ಎಲ್ಲರ ಮನೆಯಲ್ಲೂ ಕೂಡ ಯಾರು ಮಾಂಸಾಹಾರ ಒಂದು ವಾರ ಮುಟ್ಟಲ್ಲ. 1 ವಾರಗಳ ಕಾಲ ಏನು ಮದ್ದೂರಿಗೆ ಎಂಟ್ರಿ ಆಗಿ ನಮ್ಮ ಬೀದಿಗಳಲ್ಲಿ ಮೆರವಣಿಗೆ ಹೋದ 1 ವಾರಗಳ ಕಾಲ ಯಾವುದೇ ಕಾರಣಕ್ಕೂ ಯಾರು ಮಾಂಸಾಹಾರ ತಿನ್ನಲ್ಲ. ಎಲ್ಲ ಸಸ್ಯಾಹಾರಿಗಳಾಗಿರ್ತಾರೆ. ಆ ಟೈಮಲ್ಲಿ ಮನೆಗಳಂತೂ ಮಾಂಸ ಯಾರು ಮಾಡುವುದೂ ಇಲ್ಲ. ಅದಾದ ನಂತರ ಮಂಗಳವಾರ ಪೂಜೆ ಮಾಡಿ ಎಲ್ಲರೂ ಹೊಸ ಮಡಿಕೆ ತಗೊಂಡು ಅವತ್ತು ಮಂಗಳವಾರ ದಿನ ಹಬ್ಬ ಮಾಡಿ, ಅವತ್ತು ಎಡೆಯೆಲ್ಲ ಇಟ್ಟು ತಾಯಿಗೆ ಪೂಜೆ ಮಾಡಿ ಅವತ್ತು ಕೂಡ ಉಪವಾಸ ಇರ್ತಾರೆ. ಬೆಳಗಿನ ಸಂಜೆ ಗಂಟ ಮನೆಯಲ್ಲಿ ಯಾರು ಒಬ್ಬರು ಹಿರಿಯರು ಉಪವಾಸ ಇದ್ದು ಸಂಜೆಗೆ ಉಪವಾಸ ಬಿಟ್ಟು ಆ ಕೊಂಡಾಬಂಡಿ ಬರುತ್ತೆ, ಅದಕ್ಕೆ ಉಪವಾಸ, ಅದನ್ನು ಕೊಂಡಾಬಂಡಿ ಪೂಜೆ ಮಾಡಿದ ನಂತರ ಉಪವಾಸ ಬಿಟ್ಟು ಅದಾದ ನಂತರ ಕೊಂಡಕ್ಕೆ ಹಳ್ಳಾಕುವ ಒಂದು ಪದ್ಧತಿ ಇರುತ್ತೆ. ನೋಡಿ, ಇವತ್ತು ಅಲ್ಲಿ ಹಳ್ಳಾಕು ಪದ್ಧತಿ ನಡೀತಾ ಇದೆ. ಇವತ್ತು ಹಳ್ಳು ಹಾಕ್ಬಿಟ್ಟು ಇವತ್ತು ಹಳ್ಳೊಂದು ಸಂಜೆ ಗಂಟೆ ಇರುತ್ತೆ. ಸಂಜೆ ಮುಗಿದ ನಂತರ ರಾತ್ರಿ ಕೊಂಡನ ಬೆಂಕಿಯನ್ನು ಹಚ್ತಾರೆ. ಪೂಜೆಯನ್ನು ಮಾಡಿ ಬೆಂಕಿ ಹಚ್ಚಿ ಬೆಳಗಿನ ಜಾವ 6:30-7 ಗಂಟೆ ಒಳಗೆ ಕೊಂಡ ಮುಗಿಯುತ್ತೆ. ಇದು ಪ್ರತಿ ವರ್ಷದ ಪ್ರತೀತಿ. ಮದ್ದೂರಮ್ಮನ ಇನ್ನೊಂದು ಹೊಸ ಒಂದು ಪ್ರತೀತಿ ಏನು ಹಿಂದಿನಿಂದ ಬಂದಿರೋದೇನು ಅಂದರೆ, ಮದ್ದೂರಿನಿಂದ ಯಾರು ಹೊರಗಡೆಯಿಂದ ಬಂದು ನೆಲೆಸ್ತಾರೆ ಅವರಿಗೆ ಮದ್ದೂರಮ್ಮ ಬೇಗ ಒಲಿತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ಮತ್ತು ಇವರ ಅಣ್ಣ ಯಾರು ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿನ ಮದ್ದೂರಮ್ಮ ತಾಯಿಯ ಅಣ್ಣ ಅಂತಲೇ ಕರೀತಾರೆ. ಉಗ್ರ ನರಸಿಂಹಸ್ವಾಮಿ ತೇರು ಕೂಡ ಮುಂದಿನ ಮುಂದಿನ ಶನಿವಾರ ಉಗ್ರ ನರಸಿಂಹಸ್ವಾಮಿ ತೇರು ಕೂಡ ಇದೆ. ಇವೆರಡೂ ಹಬ್ಬಗಳು ಒಂದೇ ವಾರದಲ್ಲಿ ನಡೆಯುತ್ತವೆ. ಇಲ್ಲ 1 ದಿವಸ 2 ದಿವಸ ಹೆಚ್ಚು ಕಮ್ಮಿ ಇರುತ್ತೆ, ಒಂದೊಂದು ಬಾರಿ ಒಂದೊಂದೇ ಇರುತ್ತೆ. ಮತ್ತು ನಾಳೆ ಕೊಂಡ ಮುಗಿದ ನಂತರ ಸಿಡಿ ಇರುತ್ತೆ. ಸಿಡಿಗೆ ಇಡೀ ನನ್ನ ಪ್ರಕಾರ 1 ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ ಸೇರಿ ಇಲ್ಲಿ ಸಿಡಿನ ಆಚರಿಸ್ತಾರೆ. ಸಿಡಿ ಹಬ್ಬ ಏನು ಅಂದರೆ ಮಕ್ಕಳ ಹಬ್ಬ. ಅದು ಮದ್ದೂರಮ್ಮ ತಾಯಿಯ ಮಗ ಇರ್ತಾನೆ ಸಿಡಿರಣ್ಣ ಅಂತೇಳಿ, ಆ ಸಿಡಿರಣ್ಣನಿಗೆ ಹಬ್ಬ ಮಾಡ್ತೀವಿ ನಾವು. ಅದನ್ನು ಅವತ್ತು ಫುಲ್ಲು ಸ್ವೀಟು. ಯಾವುದೇ ಕಾರಣಕ್ಕೂ ಅವತ್ತು ಕೂಡ ಯಾರು ಕೂಡ ಮಾಂಸಾಹಾರ ತಿನ್ನಲ್ಲ, ನಾನ್ ವೆಜ್ ಯೂಸ್ ಮಾಡಲ್ಲ ಯಾರು. ಅವತ್ತು ಕೂಡ ಸಸ್ಯಾಹಾರನೇ ತಿಂತಾರೆ. ತಿಂದು ಸಿಡಿರಣ್ಣನಿಗೆ
ಪುರಿನ ಹಾಕೋದ್ರ ಮೂಲಕ ಅವ್ರನ್ನ ಸ್ವಾಗತ ಮಾಡ್ಕೊತಾರೆ ಪ್ರತಿ ಮನೆ ಹತ್ರನೂ. ಅದು ಮಕ್ಕಳ ಹಬ್ಬ, ಅದು ಮಕ್ಕಳಿಗೋಸ್ಕರ, ಆಯಾ ಮನೆ ಮಕ್ಕಳಿಗೋಸ್ಕರ ಹಬ್ಬ ಮಾಡ್ತಾರೆ. ಮನೆಯಲ್ಲಿ ಮಕ್ಕಳು ಹುಟ್ಟು ವರ್ಷಕ್ಕೆ ವರ್ಷದ ಮೊದಲನೇ ಮಕ್ಕಳಾದರೆ ಕರ್ಕೊಬಂದು ಸಿಡಿ ಆಡಿಸ್ತಾರೆ. ಇಲ್ಲಿ ಮಕ್ಕಳನ್ನ ಸಿಡಿ ಆಡಿಸಿ ಆ ಸಿಡಿ ಮುಖಾಂತರ ಆ ದೇವಿಗೆ ಒಂದು ಏನೋ ಒಂದು ಅವ್ರು ಹರಕೆ ಮಾಡ್ಕೊಂಡಿದ್ದು ಹರಕೆಯನ್ನು ತೀರಿಸ್ತಾರೆ ಅದನ್ನು. ಇದು ಮದ್ದೂರಮ್ಮನ ಹಬ್ಬದ ಪ್ರತೀತಿ. ಈ ಪ್ರತೀತಿನ ನಮ್ಮ ಹಿಂದಿನಿಂದಲೂ ಕೂಡ ಪೂರ್ವಜರು, ಅವರ ನಂತರ ಬಂದ ಎಲ್ಲ ಯಜಮಾನರುಗಳು, ಹಿರಿಯರು, ಗಣ್ಯರು ಅವತ್ತಿಂದನೂ ಕೂಡ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅದೇ ರೀತಿಲಿ ನಡ್ಕೊಂಡು ಹೋಗ್ತಾ ಇದೆ. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಇತ್ತೀಚೆಗೆ ಡೆವಲಪ್ಮೆಂಟ್ಗೋಸ್ಕರ ಕೆಲವು ಟ್ರಸ್ಟ್ಗಳು ಮಾಡ್ಕೊಂಡು, ಇಲ್ಲಿ ನಮ್ಮ ಹಿರಿಯರದ್ದು ಒಂದು ಟ್ರಸ್ಟ್ ಇದೆ, ಯಜಮಾನರುಗಳ ಟ್ರಸ್ಟು, ಅವರು ಕೂಡ ಈ ಹಬ್ಬನ ಅವ್ರ ಮೂಲಕನೇ ನಾವು ಪ್ರತಿ ವರ್ಷನೂ ನೆರವೇರಿಸ್ತಾ ಇದ್ದೀವಿ. ಯಾವುದೇ ಅಡೆತಡೆಗಳು, ವಿಘ್ನಗಳಾಗ್ದಂಗೆ ಹಬ್ಬ ನಡೀತಾ ಇದೆ. ಆ ತಾಯಿ ಮದ್ದೂರಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇದೆ ಅಂತ ನಾವು ಭಾವಿಸ್ಕೊಂಡು ಈ ಹಬ್ಬವನ್ನು ಮಾಡ್ತೀವಿ. ಪ್ರತಿ ವರ್ಷ ಕೂಡ ಯಾವುದೇ ತೊಂದರೆ ತಕರಾರುಗಳು ಏನೂ ಆಗಿಲ್ಲ ಇದುವರೆಗೂ. ಇಷ್ಟು ದೊಡ್ಡ ಊರು ಮದ್ದೂರಾದರೂ ಕೂಡ ಆ ಮದ್ದೂರಮ್ಮ ತಾಯಿ ಮತ್ತು ಆ ನರಸಿಂಹಸ್ವಾಮಿ ಒಂದು ಆಶೀರ್ವಾದದಿಂದ ಯಾವುದೇ ತಂಟೆ ತಕರಾರುಗಳಿಲ್ಲದೇ ಈ ಉತ್ಸವ ಭಾಳ ಅದ್ಧೂರಿಯಾಗಿ ನಡೆಯುತ್ತೆ. ಮತ್ತು ಹಳೆ ಮದ್ದೂರು ಗ್ರಾಮ ಏನಿದೆ ಅದರಲ್ಲಂತೂ ಈ ಹಬ್ಬನ ಒಂದು ಅವಿಸ್ಮರಣೀಯವಾಗಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾರೆ ಇಲ್ಲಿಯ ಜನ. ಪ್ರತಿಯೊಬ್ಬರು ಕೂಡ ಮದ್ದೂರಿನ ಹಬ್ಬ ಅಂದರೆ ಒಂದು ಸಂತೋಷ. ಇದು ಒಂದು 20 ದಿವಸ ನಡೀತದೆ. ಫಸ್ಟು 15 ದಿವಸ ದನಗಳ ಜಾತ್ರೆನೇ ಇರುತ್ತೆ. ಆ ದನಗಳ ಜಾತ್ರೆ ಮುಗೀತಿದ್ದಂಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ. ಈ ಹಬ್ಬ ದೇವಿ ಊರಿಗೆ ಬರ್ತಾಳೆ, ಊರಿಗೆ ಒಳಗೆ ಬಂದಮೇಲೆ ಊರಿನ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅದಾದ ಒಂದು 10 ದಿವಸ ಇರುತ್ತೆ, ಸ್ಟಾರ್ಟ್ ಆದ ಒಂದು 10 ದಿವಸ ಹಬ್ಬ. ಇದು ಕಂಟಿನ್ಯೂಸ್ ಆಗಿ 20 ದಿವಸ ಹಬ್ಬನ ನಾವು ಮಾಡ್ತೀವಿ. ಇದು ಪ್ರತಿ ವರ್ಷದ ಪ್ರತೀತಿ ಸರ್. ಇದು ಸರ್, ಹೊರಗಡೆಯಿಂದ ಬರುವಂಥ ಭಕ್ತಾದಿಗಳು ಇರ್ತಾರೆ, ಅವ್ರಿಗೆ ಇಲ್ಲಿ ಯಾವ ಥರ ವ್ಯವಸ್ಥೆ ಇರುತ್ತೆ, ಅನ್ನದಾಸೋಹ ಆಗ್ಬೋದು, ಅವ್ರ ವ್ಯವಸ್ಥೆ ಏನಾದ್ರು ಇರುತ್ತಾ ಬರೋವಂಥವ್ರಿಗೆ ಈ ಚಾನಲ್ ಮುಖಾಂತರ ಹೇಳೋದಾದರೆ? ಸರ್, ತಮ್ಮ ಚಾನಲ್ ಇದು ಒಂದು ಒಳ್ಳೆ ವಿಚಾರ ಕೇಳಿದ್ರಿ ನೀವು. ಈಗ ಅದ್ರ ಬಗ್ಗೆ ನಾನು ಇಲ್ಲೇ ನಿಮಗೆ ಉದಾಹರಣೆ ಇಲ್ಲೇ ಕೊಡ್ತೀನಿ. ಈಗ ನೋಡಿ, ನಾವು ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಮದ್ದೂರಮ್ಮ ಸಮುದಾಯ ಭವನ ಅಂತಿದೆ. ಅಲ್ಲಿ ಇವತ್ತು ನಮ್ಮ ಯೂತ್ ಟ್ರಸ್ಟ್ ವತಿಯಿಂದ 3,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಒಂದು ಊಟದ ವ್ಯವಸ್ಥೆ, ಸಸ್ಯ ಆಹಾರ ಮಾಡಿದ್ದೀವಿ. ಅಲ್ಲಿ ಊಟದ ವ್ಯವಸ್ಥೆ 3,000 ರಿಂದ 4,000 ಜನಕ್ಕೆ ನಾವು ಪ್ರತಿ ವರ್ಷ ಮಾಡ್ತೀವಿ. ನಾವು ಅದನ್ನು ನಾಳೆ ಈ ಏನಿದ್ದಾರೆ ಈ ಕಾಂಟ್ರಾಕ್ಟರ್ಸು, ಗಾರೆ ಕಾಂಟ್ರಾಕ್ಟರ್ಸು ಮತ್ತು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸು, ನಾಳೆ ಅವರು ಒಂದು 3,000-4,000 ಜನಕ್ಕೆ ಅವರು ಕೂಡ ನಾಳೆ ಅವರು ಇಟ್ಕೋತಾರೆ ಅಡುಗೆನ. ಒಂದೊಂದು ದಿವಸ ಒಂದೊಂದು ಇದು. ತಿರ್ಗಾ ನಾಳಿದ್ದು ಗುರುವಾರ ಅವತ್ತು ಕೂಡ ಪೇಂಟ್ ವರ್ಕರ್ಸು ಮತ್ತು ಕೆಲವು ಅದರ್ ಕಾಂಟ್ರಾಕ್ಟ್ಸು ಅವರು ಒಂದು 3,000-4,000-5,000 ಜನ ಮಾಡಿಸ್ತಾರೆ. ಪ್ರತಿ ವರ್ಷವೂ ಕೂಡ ಯಾವುದೇ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ತೊಂದರೆ ಆಗದ ರೀತಿಯಲ್ಲಿ ಸಂಘಗಳು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇವೆ. ಈಗ ನಮ್ಮ ಹಿರಿಯರ ಟ್ರಸ್ಟು ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ಏನು ಮಾಡ್ತಾ ಇದ್ದೀವಿ ನಾವು, ಪ್ರತಿ ಸಾರವೇ ನಾವಿಬ್ಬರು ಈಗ ನಮ್ಮ ಯೂತ್ ಟ್ರಸ್ಟಿಂದ ಪ್ರತಿ ವರ್ಷ ನಾವು 3,000 ರಿಂದ 4,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀವಿ. ಈಗ ನೀವು ಹೋಗಿ ನೋಡಿ ಬೇಕಾದ್ರೆ ಅಲ್ಲಿ ಜನಗಳು ಊಟ ಮಾಡ್ತಾ ಇದ್ದಾರೆ. ಆ ಊಟ ಏನು ಅಂದರೆ ಮಧ್ಯಾಹ್ನ 1:30-2 ಗಂಟೆಗೆ ಸ್ಟಾರ್ಟ್ ಆದರೆ ಇನ್ನು ರಾತ್ರಿ ನಾವು 8, 9, 7 ಗಂಟೆ ತನಕ ಊಟ ಕೊಡ್ತೀವಿ. ಆ ಥರ ನಾಳೆನೂ ಕೂಡ ಇರುತ್ತೆ, ನಾಳಿದ್ದು ಕೂಡ ಇರುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ತನಕ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ರೆಗ್ಯುಲರ್ ಆಗಿರುತ್ತೆ ಜನಕ್ಕೆ. ನನ್ನ ಹೆಸರು ಮೃತ್ಯುಂಜಯ ಅಂತೇಳಿ, ಮದ್ದೂರಿನವರು. ಇಲ್ಲಿ ನಾವು ಯೂತ್ ಟ್ರಸ್ಟಲ್ಲಿ ಇರುವಂಥವ್ರು. ನಾವು ಹಿರಿಯರದು ಕೂಡ ಒಂದು ಟ್ರಸ್ಟ್ ಇದೆ, ಯಜಮಾನರದ್ದು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಹೆಸರು ಮೃತ್ಯುಂಜಯ ಅಂತೇಳಿ.